ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಪಡಿಬೇಕು ಅಂದರೆ 3 ಮುಖ್ಯವಾದ ಕೆಲಸಗಳನ್ನ ಮಾಡಬೇಕು. ಅದು ಯಾವ್ದು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇ ಬಾರಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಪಡಿಬೇಕು ಅಂದರೆ ಮೊದಲನೇದಾಗಿ ನೀವು ನಿಮ್ಮ ಸೇವಾ ಸಿಂಧು ಲೇಬರ್ ಕಾರ್ಡ್ ಇರುತ್ತಲ್ಲ ನೋಡಿ, ಲೇಬರ್ ಕಾರ್ಡ್ ಆಲ್ಮೋಸ್ಟ್ ಈ ಥರ ಇರುತ್ತೆ ನಿಮ್ಮ ಲೇಬರ್ ಕಾರ್ಡ್. ಇದನ್ನು ನೀವು ಡಿಜಿಟಲ್ ಲೇಬರ್ ಕಾರ್ಡ್ ಆಗಿ ಅಪ್ಡೇಟ್ ಮಾಡ್ಕೋಬೇಕು ಅಂದರೆ ಕಾರ್ಮಿಕ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಹೋಗಿ ನೀವು ನಿಮ್ಮ ಡೀಟೇಲ್ಸ್ನೆಲ್ಲ ಆ್ಯಡ್ ಮಾಡಿ ನಿಮ್ಮ ಲೇಬರ್ ಕಾರ್ಡ್ನ ಈ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು. ಇದು ಯಾವ ಥರ ಇರುತ್ತೆ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಇರುತ್ತಲ್ಲ ಆ ಥರ ಇರುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬರುತ್ತೆ, ಇಲ್ಲ ಅಂದರೆ ಬರೋದಿಲ್ಲ. ಇದನ್ನು ಮಾಡ್ಕೊಳ್ಳೋದಕ್ಕೆ ನಿಮಗೆ ಜೂನ್ 30 ಲಾಸ್ಟ್ ಡೇಟು. ಹೇಗೆ ಮಾಡ್ಕೋಬಹುದು ಅಂತ ನಾನು ನೆಕ್ಸ್ಟ್ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಯಾರಿಗಾದರೂ ಯೂಸ್ ಆಗೋಗಿದ್ರೆ ವಿಡಿಯೋ ನೋಡಿಕೊಂಡು ನಿಮ್ಮ ಸೇವಾ ಸಿಂಧು ಲೇಬರ್ ಕಾರ್ಡ್ ಇರುತ್ತಲ್ಲ ಅದನ್ನು ಡಿಜಿಟಲ್ ಲೇಬರ್ ಕಾರ್ಡ್ ಆಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಇದು ಕಂಪಲ್ಸರಿ ಮಾಡಬೇಕು. ಜೂನ್ 30 ಇದಕ್ಕೆ ಲಾಸ್ಟ್ ಡೇಟ್ ಇದೆ. ನೆಕ್ಸ್ಟ್ ಪಾಯಿಂಟ್ ಬಂದು ನಿಮಗೆ SSP ಅಪ್ಲಿಕೇಶನ್ ಕಂಪ್ಲೀಟ್ ಮಾಡಿ. ಲಾಸ್ಟ್ ಟೈಮ್ ನಿಮಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬರಬೇಕು ಅಂದರೆ ಸೇವಾ ಸಿಂಧುಲಿ ಅಪ್ಲಿಕೇಶನ್ ಹಾಕಬೇಕಿತ್ತು. ಆದರೆ ಈ ಬಾರಿ ನಿಮಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬೇಕು ಅಂದರೆ ನೀವು SSP ಸ್ಕಾಲರ್ಶಿಪ್ನ ಕಂಪ್ಲೀಟಾಗಿ ಹಾಕಬೇಕು. ಈಗ ಯಾಕೆ ಈ ಪಾಯಿಂಟ್ ಹೇಳ್ತಾ ಇದ್ದೀನಿ ಅಂದರೆ OBCಗೆ ಲಾಸ್ಟ್ ಡೇಟ್ ಮುಗ್ದೋಗಿರೋದ್ರಿಂದ ತುಂಬ ಜನ ಮುಗ್ದೋಗಿದೆಯಲ್ಲ ಅಂತ ಹಾಕದೇ ಇರಬಹುದು. ನಿಮಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬೇಕು ಅಂದರೆ ನೀವು SSPನ ಕಂಪ್ಲೀಟಾಗಿ ಹಾಕಬೇಕು, ಇಲ್ಲಾಂದರೆ ನಿಮಗೆ ಯಾವುದಾದ್ರು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಮೌಂಟು ಬರೋದಿಲ್ಲ. ಇದು 2ನೇ ಪಾಯಿಂಟು. ಮತ್ತು 3ನೇ ಪಾಯಿಂಟ್ ನೋಡೋದಾದರೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬರೋದು ವಿದ್ಯಾರ್ಥಿಯ ತಂದೆ ತಾಯಿ ಲೇಬರ್ ಕಾರ್ಡ್ ಯಾರಿರುತ್ತೋ ಅವ್ರ ಅಕೌಂಟ್ಗೆ ಹೋಗುತ್ತೆ. ಅದಕ್ಕೋಸ್ಕರ ವಿದ್ಯಾರ್ಥಿ ಯಾರ ಹೆಸರಲ್ಲಿ ಲೇಬರ್ ಕಾರ್ಡ್ ಇರುತ್ತೋ ಅಂಥವ್ರ ಬ್ಯಾಂಕ್ಗೆ ಆಧಾರ್ ಸೀಡಿಂಗ್ ಆಗಿದೆಯಾ, NPCI ಮ್ಯಾಪಿಂಗ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ. ಪ್ರತಿ ಬಾರಿ ಏನು ಮಾಡ್ತೀವಿ ಅಂದರೆ ನಮ್ದಲ್ವಾ ಅಪ್ಲಿಕೇಶನ್ ಹಾಕಿರೋದು, ನಮ್ಮದು ಲಿಂಕ್ ಆಗಿದೆಯೋ ಇಲ್ವೋ ಅಂತ ನೋಡ್ಕೊತೀವಿ. ಆದರೆ ಅಪ್ಪ ಅಮ್ಮದು ಲಿಂಕ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಲಿಂಕ್ ಆಗಿಲ್ಲ ಅಂದರೆ ಹೋಗಿ ಲಿಂಕ್ ಮಾಡಿಸಿ. ಮತ್ತು ಇದನ್ನು ನೀವು DBT ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಮುಖಾಂತರ ಲಿಂಕ್ ಆಗಿದೆಯೋ ಇಲ್ವೋ ಅಂತ ನೀವೇ ಚೆಕ್ ಮಾಡ್ಕೋಬಹುದು. ಇದ್ರ ವಿಡಿಯೋ ಕೂಡ ಮುಂದಿನ ದಿನಗಳಲ್ಲಿ ಹಾಕ್ತೀನಿ ನಾನು. ಏನಿಲ್ಲ, ಗೂಗಲ್ ಪ್ಲೇಸ್ಟೋರಲ್ಲಿ DBT ಕರ್ನಾಟಕ ಅಂತ ಟೈಪ್ ಮಾಡಿ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಪ್ ಸೇಮ್ ಇದೇ ಥರ ಇರುತ್ತೆ. ನಿಮ್ಮ ಆಧಾರ್ ನಂಬರ್ ಹಾಕಿ OTP ಹಾಕಿ ಲಾಗಿನ್ ಆಗಿ ಬ್ಯಾಂಕ್ಗೆ ಲಿಂಕ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ನೀವು ಚೆಕ್ ಮಾಡಿಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕಿದ್ರೆ ಬೆಟರ್. ಯಾಕಂದರೆ ಒಂದೊಂದ್ಸಲ ಅಪ್ಲಿಕೇಶನ್ ಹಾಕ್ಬಿಡ್ತೀವಿ, ವೆರಿಫಿಕೇಷನ್ ಎಲ್ಲ ಫಾಸ್ಟಾಗಿ ಆದರೆ ನಿಮ್ಮದು ಆಧಾರ್ ಸೀಡಿಂಗ್ ಆಗಿಲ್ಲ ಅಂತ ಬಂತು ಅಂದರೆ ನೀವು ಸೀಡಿಂಗ್ ಮಾಡಿಸಿ ತುಂಬ ದಿನ ಕಾಯಬೇಕು, ಮತ್ತು ಅದು ಆಟೋಮೆಟಿಕ್ಕಾಗಿ ಡಾಟಾ ಫಿಚ್ ಆಗೋದಕ್ಕೆ. ಅದಕ್ಕೆ ಮೊದಲೇ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಸೀಡಿಂಗ್ ಆಗಿದೆಯೋ ಇಲ್ವೋ ಚೆಕ್ ಮಾಡ್ಕೊಳ್ಳಿ. SSP ಅಪ್ಲಿಕೇಶನ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಬಂದು ನೀವು ಡಿಜಿಟಲ್ ಲೇಬರ್ ಕಾರ್ಡ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಯಾರಿಗಾದರೂ ಇದು ಅಪ್ಲೈ ಮಾಡಿಕೊಡ್ಬೇಕು ಡಿಜಿಟಲ್ ಲೇಬರ್ ಕಾರ್ಡ್ ಆಗಿ ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಬೇಕಿದ್ದರೆ ನಿಮಗೆ ಇದು ಡಿಜಿಟಲ್ ಲೇಬರ್ ಕಾರ್ಡ್ ಆಗಿ ಮಾಡಿಕೊಡ್ತೀನಿ. ಇದನ್ನು ಅಪ್ಲೈ ಮಾಡೋದು ಹೇಗೆ ಅಂತ ವಿಡಿಯೋ ಕೂಡ ಹಾಕ್ತೀನಿ. ಆಗದೇ ಇರೋರು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಅಪ್ಲಿಕೇಶನ್ನ ಹಾಕ್ಕೊಡ್ತೀನಿ. ಇದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಪಡಿಬೇಕು ಅಂದರೆ ಮಾಡಬೇಕಾಗಿರೋಂತಹ 3 ಮುಖ್ಯ ಕೆಲಸಗಳು. ಇದ್ರ ಜೊತೆಗೆ ನೀವು ಲೇಬರ್ ಕಾರ್ಡ್ ರಿನಿವಲ್ ಮಾಡ್ಕೊಳ್ಳಿ. ಡೇಟ್ ಮುಗ್ದೋಗಿದ್ರೆ, ಇನ್ನೂ ಡೇಟ್ ಇದ್ದರೆ ಓಕೆ. ಅಕಸ್ಮಾತ್ ಏನಾದರೂ ಡೇಟ್ ಮುಗ್ದೋಗಿದೆ ಅಂದರೆ ಲೇಬರ್ ಕಾರ್ಡ್ನ ರಿನಿವಲ್ ಮಾಡ್ಕೋಬೇಕು. ಪ್ರೆಸೆಂಟ್ ಅದು ವರ್ಕಲ್ಲಿದ್ದರೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ, ಇಲ್ಲ ಅಂದರೆ ಬರೋದಿಲ್ಲ. ಟೈಮ್ ನೋಡ್ಕೊಳ್ಳಿ, ಇದರಲ್ಲಿ ಇರುತ್ತೆ ನಿಮಗೆ ನೋಂದಣಿ ದಿನಾಂಕ ಇದೆ. ಮತ್ತು ಈ ದಿನಾಂಕದಿಂದ ಇಲ್ಲಿಯವರೆಗೆ ಅಂತ ಇದೆ. ಇದು 2020ವರೆಗೂ ಇವ್ರಿಗೂ ಟೈಮ್ ಇದೆ. ನಿಮ್ಮದೇನಾದರೂ ಡೇಟ್ ಮುಗ್ದೋಗಿದೆ ಅಂದರೆ ಡೇಟೆಲ್ಲ ನೋಡಿಕೊಂಡು ರಿನಿವಲ್ ಮಾಡಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಾಲರ್ಶಿಪ್ ಅಮೌಂಟು ಬರೋದಿಲ್ಲ. ಸ್ಕಾಲರ್ಶಿಪ್ ಅಲ್ಲ, ಕಾರ್ಮಿಕ ಇಲಾಖೆಯಿಂದ ಬರುವಂತಹ ಯಾವುದೇ ಸ್ಕೀಮ್ಗಳಿಂದ ನಿಮಗೆ ಅಮೌಂಟ್ ಬರೋದಿಲ್ಲ. ಲೇಬರ್ ಕಾರ್ಡ್ ಪ್ರಚಲಿತವಾಗಿ ವರ್ಕಲ್ಲಿ ಇರಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.